ಇಂತ ಉದ್ದ ಆಗ್ಬಿಟ್ಟಿದ್ದೀನ? ತುಂಬ ಉದ್ದ ಆಗ್ಬಿಟ್ಟಿದ್ಯಾ. ಸೊ ನನ್ನ ಜೊತೆ ಸೇರಿ ಉದ್ದ ಆಗಿದ್ದು. ಸ್ಟಾರ್ಟ್. ಹಾಯ್. ನಿನ್ನಿಂದನೇ ನಾನು 2 ಸತಿ ಡ್ರೆಸ್ ಚೇಂಜ್ ಮಾಡ್ಬೇಕು ಬಂತು. ದಯವಿಟ್ಟು ಹಾಕ್ಕೊಳ್ಳಿ. ಏ ಏನ್ ತೋರ್ಸು, ಏನ್ ತಂದಿದ್ಯಾ? Happy anniversary! 1, 2, 3, let's go! Hi, hello everyone. Welcome back to our channel Bhumika Jai Vlogs. ಇವತ್ತು ನಮ್ಮದು ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಆ್ಯಂಡ್ ಇವತ್ತು ಡೇಟ್ Feb 9th ಆ್ಯಂಡ್ ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗಾಗಿ ಇವತ್ತು ಸಂಡೇ ಬಂದಿದೆ. ನಾನು ಅಜಯ್ ಲಂಚಿಗೆ ಹೊರಟಿದ್ದೀವಿ. ಸೊ ರೆಡಿ ಆಗಿದ್ದೀವಿ. ಬ್ರಂಚ್ಗೆ ಅಂದ್ಕೊಂಡ್ವಿ, ಬಟ್ ಅದು ಲಂಚ್ ಆಗೋಯ್ತು. ಸೊ ನಾಳೆ ಮಂಡೇ ಅಲ್ವಾ, ಹಾಗಾಗಿ ನಾನ್ ವೆಜ್ ತಿನ್ನೋಕ್ಕಾಗಲ್ಲ. ಇವತ್ತು ಹೋಗ್ತಿದ್ದೀವಿ ಆ್ಯಂಡ್ ಮೀ ಟೈಮ್, ಲೈಕ್ ಅವರ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಲೈಕ್ ನೆಕ್ಸ್ಟ್ ಲೈಕ್ ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ಸ್ ಎಲ್ಲ ಇದೆ. ಸೊ ದಿಸ್ ಬ್ಲಾಗ್ ಈಸ್ ಆಲ್ ಅಬೌಟ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್ ವಿತ್ ಫ್ಯಾಮಿಲಿ. ಲೈಕ್ ನಾವಿಬ್ರು ಹೊರಗೆ ಹೋಗೋದು ಆ ಥರ ಇರುತ್ತೆ ವ್ಲಾಗ್ ಫುಲ್ಲು. ಆ್ಯಂಡ್ ಲೈಕ್ ಫ್ಯಾಮಿಲಿ ಜೊತೆನೂ ಹೋಗಬೇಕು, ಕ್ಲಬ್ಗೆ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಅದನ್ನು ಈ ಬ್ಲಾಗಲ್ಲೇ ಎಲ್ಲ ಇನ್ಕ್ಲೂಡ್ ಮಾಡ್ತೀನಿ. ಸೊ ಇನ್ನೂ ಕೆಫೆ ಡಿಸೈಡ್ ಆಗಿಲ್ಲ, ಹೋಗ್ತಾ ಡಿಸೈಡ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲಿಗೆ ಅಂತ. ಸೊ ಎಸ್, ಆರ್ ಯು ಎಕ್ಸೈಟೆಡ್ ಅಜುಮಾ? Second year wedding anniversary. ಇನ್ನು many more to go ಅಲ್ವಾ? Yes, many more to go. Fingers crossed and touch wood, many more to go. ಆಯ್ತು ಬಾರ ಬಿಡು, ಹೋಗಿ ಬಾರ ಬಿಡು, ಏನಾಗುತ್ತೆ. ಇದು ಗಿಫ್ಟ್ ಬಾಕ್ಸ್ ಇಂದ ಆನಿವರ್ಸರಿ ಎಲ್ಲ ಹೇಳಿ. ಸಾಕು. ಹ್ಯಾಪಿ ಗಿಫ್ಟ್ ಬಾಕ್ಸ್ ಆನಿವರ್ಸರಿ. ಯಾಕಂದ್ರೆ ನೀನು ಗಿಫ್ಟ್ ಬಾಕ್ಸ್ ಇಂದ ಬಂದಿದ್ರು. ದ ಬಿಗ್ಗೆಸ್ಟ್ ಗಿಫ್ಟ್ ಐ ಎವರ್ ರಿಸೀವ್ಡ್. ನನಗಿಂತ ದೊಡ್ಡದಾಗಿತ್ತು ಗಿಫ್ಟ್ ಬಾಕ್ಸ್. ಐ ಥಿಂಕ್ ಅದು ವೆಡ್ಡಿಂಗ್ ವೀಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ ಏನು ಹೇಳ್ತಿದ್ದಾನೆ ಅಂತ. ಇವತ್ತು ಅದನ್ನು ಚೌಟ್ರಿಗೆ ಎಂಟ್ರಿ ಕೊಟ್ಟಿದೆ. ಅದ್ರದ್ದು ಆನಿವರ್ಸರಿ ಹೇಳಲಿಲ್ಲ. ಅದ್ರದ್ದೊಂದು ಆನಿವರ್ಸರಿ ಆಗಿದೆ. ಮನೆಯಿಂದ ಹೊರಟಿದ್ದೊಂದು ಆನಿವರ್ಸರಿ, ಚೌಲ್ಟ್ರಿಗೆ ಎಂಟ್ರಿ ಆಗಿದ್ದು ಒಂದು ಆನಿವರ್ಸರಿ, ಕಾರಿಂದ ಎಳ್ದಿದ್ದೊಂದು ಆನಿವರ್ಸರಿ. ಸಾಕು ಎಲ್ಲರೂ ಏನು ಅಷ್ಟೊಂದು ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಹ್ಯಾಪಿ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಅಂತ ಅಂದಿದ್ದಕ್ಕೆ, ನೀನು ಗಿಫ್ಟ್ ಬಾಕ್ಸಿಂದ ಹೊರಗೆ ಬಂದಿಲ್ಲ, ಅದ್ರದ್ದು ಆ್ಯನಿವರ್ಸರಿ ಅಲ್ವಾ ಇವತ್ತು ಅಂತೆ. ಸೊ ಎಸ್, ಲೆಟ್ಸ್ ಗೋ. ಬೀಟ್ರೋಟ್ ಜ್ಯೂಸ್ ಅದಕ್ಕೆ ಸ್ಕಿಲ್ ಇರಬೇಕು, ಅದಕ್ಕೆ ಅವಾಗ ಕುಡಿಬೇಕು. ಹುಳಿ ಜಾಸ್ತಿ. We don't drink, guys. ಏನು ಕೇಳಿಸಲ್ಲ ಮಾತಾಡೋದು. ಗಿಫ್ಟ್ ಬಾಕ್ಸ್ ಓಪನ್ ಆಗೋದು ಒಂದು ಆ್ಯನಿವರ್ಸರಿ ಆಯಿತು. ಈಗ ಎಂಗೇಜ್ಮೆಂಟ್, ನೆಕ್ಸ್ಟ್ ನಾಳೆ ಮದುವೆ ಅದು. ಬಿಗ್ ರೂಟದ್ದು ಮಾಡಬೇಕು. ಚೆನ್ನಾಗಿದೆ ಅಲ್ಲ ಇಬ್ಬರು ಒಟ್ಟಿಗೆ ಮಾಡೋದು.
years. ಏನೇನು ಅನಿಸ್ತಾ ಇದೆ? ಕೇಕ್ ಚೆನ್ನಾಗಿದೆ. ಐ ಮೀನ್ ಸೆಕೆಂಡ್ ಇಯರ್ಗೆ ಕಾಲಿಡ್ತಾ ಇದ್ದ. ಐ ಡೋಂಟ್ ನೋ ಕೇಳಿಸಲ್ವ ಅಂತ. ಕೇಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಸರ್ಪ್ರೈಸ್ ಹೇಗೆ ಅನಿಸ್ತು ನಿಮಗೆ? ಖುಷಿ ಅನಿಸ್ತು, ಕ್ಯೂಟ್ ಅನಿಸ್ತು. ಆ್ಯಕ್ಚುಲಿ ಏನಾಯ್ತು, ಕಾರ್ ಪಾರ್ಕಿಂಗ್ ಮಾಡಬಾರೋ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೋದಾಗ ನಾನು ಅವ್ರಿಗೆ ಹೇಳಿದೆ ಈ ಥರ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಅಂತ ಕೇಕ್ ಮೇಲೆ ಬರ್ಕೊಡಿ ಅಂತ. ಅವರು ಅಜಯ್ ಇದಾಗಲೇ ಬಂದು ಅದೇನದು ಏನು ಕೇಳಿದವರು, ಅದೇ ಪ್ಲೇಟ್ ಮೇಲೆ ಬರಿಲ್ಲ, ಪ್ಲೇಟ್ ಮೇಲೆ ಬರಿಲ್ಲ, ಶೀಟ್ ಮೇಲೆ ಬರಿಲ್ಲ ಅಂತ ಬಂದು ಹೇಳಿದ್ರು. ಐ ವಾಸ್ ಲೈಕ್ ಇಟ್ ವಾಸ್ ಅ ಸರ್ಪ್ರೈಸ್ ಫಾರ್ ಹಿಮ್ ಅಂತ. ಅದಕ್ಕೆ ಅವ್ರಿಗೆ ಸಾರಿ ಓಕೆ ಈ ಥರ ಆಯಿತು ನನ್ನ ಸರ್ಪ್ರೈಸ್ ಫ್ಲಾಪ್. ಬಟ್ ಏನಿಲ್ಲ, ಕ್ಯೂಟ್ ಆಗಿತ್ತು, ಚೆನ್ನಾಗಿತ್ತು. ಥ್ಯಾಂಕ್ ಯು. ಹಿಂಗೆ ಸರ್ಪ್ರೈಸಸ್ ಕೊಡು. ನೀನಂತೂ ಕೊಡಲ್ಲ ಅಲ್ವಾ? ನೀನಂತೂ ಕೊಡಲ್ಲ ಅಲ್ವಾ? ಇಲ್ಲ, ಇಟ್ಸ್ ಓಕೆ, ಥ್ಯಾಂಕ್ ಯು. ಹಾಯ್ ಗಾಯ್ಸ್, ಇಟ್ಸ್ ನೆಕ್ಸ್ಟ್ ಡೇ. ಇವತ್ತು Feb 10 ಡೇಟ್. ಏನು ಸ್ಪೆಷಲ್ ಅಜ್ಜಮ್ಮ ಇವತ್ತು? ಗೊತ್ತಿದ್ರೆ ಹೇಳಲ್ಲ, ಮೆಮೊರಿ ಲಾಸ್ ಆಗಿಬಿಟ್ಟಿದೆ ನಿಮಗೆ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆ್ಯಂಡ್ ಟೈಮ್ ಆಲ್ಮೋಸ್ಟ್ 7 ಕಾಲಾಗಿದೆ ಅಂತ ಅನಿಸುತ್ತೆ. ದೇವಸ್ಥಾನಕ್ಕೆ ಹೊರಟಿದ್ದೀವಿ ಈಗ. ಅಂದರೆ ಇಲ್ಲೇ ಮನೆ ಹತ್ರನೇ ಅಭಿಷೇಕ ಕೊಟ್ಟಿದ್ರು ಮಮ್ಮಿ, ಹಾಗಾಗಿ ಶಿವನ ದೇವಸ್ಥಾನ ಇವತ್ತು ಮಂಡೇ ಬಂದಿದೆ, ಹಾಗಾಗಿ ಶಿವನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಎಸ್, 2 years ಹೇಗಿತ್ತು ಅಜ್ಜಮ್ಮ? 2 years ಚೆನ್ನಾಗಿತ್ತು. ಇನ್ನು ಮುಂದೆ ಇನ್ನು ಚೆನ್ನಾಗಿ ಹೋಗ್ಲಿ ಅಂತ ಕೇಳ್ತೀನಿ. is lots of learnings, like ಒಂಥರ ಡಿಫ್ರೆಂಟ್, ಲೈಕ್ ಮ್ಯಾರೇಜ್ ಲೈಫ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಎಸ್, ಈಗ ದೇವಸ್ಥಾನಕ್ಕೆ ಹೋಗೋಣ, ತುಂಬ ಲೇಟ್ ಆಗಿಬಿಟ್ಟಿದೆ. ಆ್ಯಂಡ್ ಇದ್ರದ್ದು ನಾನು ಗೆಟ್ ರೆಡಿ ವಿತ್ ಮೀ ಸಹ ಶೂಟ್ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. 10 ಕಾಲಾಗಿದೆ ಟೈಮ್. ಸೊ ಚೆನ್ನಾಗಾಯಿತು, ಪೂಜೆ ದರ್ಶನ ಎಲ್ಲ, ಆ್ಯಂಡ್ ತಿಂಡಿನೂ ಆಯಿತು, ಎಲ್ಲ ಆಯಿತು. ಹ್ಯಾಪಿ ಆ್ಯನಿವರ್ಸರಿಗೆ ಇವತ್ತು ಬೇಗ ಎದ್ದು ಎಲ್ಲ ಮುಗಿಸ್ಬಿಟ್ಟಿದ್ದೆ. ನಮ್ಮ ಮಮ್ಮಿಗಿಂತ ಬೇಗ ಎದ್ದಿದ್ದೀನಿ ನಾನು ಇವತ್ತು. ಹೌದು, 5:45ಗೆ ಎಚ್ಚರ ಬೇಗ ಎದ್ದಿದ್ದಾಳೆ. 5:45ಗೆ ಎಚ್ಚರ ಆಯಿತು. ಒಂಥರ ನಿದ್ದೆನೇ ಬರ್ತಿರ್ಲಿಲ್ಲ ಸರಿಗೆ. ಟೈಮ್ ಆಗೋಯ್ತೇನೋ ಹೇಳ್ದೆ, ಎದ್ದೇಳ್ತಾರೆ ಇಲ್ಲೋ ಅಂತ ನನಗೆ ಡೌಟ್ ಇತ್ತು. ನಾನು ಎದ್ದೇಳಕ್ಕೆ ಮೊದಲೇ ಎದ್ದು ರೆಡಿ ಆಗಿಬಿಟ್ಟಿದ್ದಾರೆ. ಇಲ್ಲಿ ಬಂದು ಹೊರಗೆ ಬಂದು ನೋಡಿದೆ, ಲೈಟೇ ಆನ್ ಮಾಡಿರಲಿಲ್ಲ. ಮಮ್ಮಿನೇ ಎದ್ದಿಲ್ವಲ್ಲ ಇನ್ನೂ ಅಂತ ಅಂದ್ಕೊಂಡು ಟೈಮ್ ನೋಡಿದ್ರೆ 5:45 ಆಗಿತ್ತು. ನೀ ಏನು ಬೇಗ ರೆಡಿ ಆಗ್ತೀಯಲ್ಲ ಬಿಡು, ನಂದೇ ಸ್ಯಾರಿ ಹಾಕೊಳ್ಳೋದಲ್ವ, ಲೇಟ್ ಆಗುತ್ತೆ ಅಂತ. ಆ್ಯಂಡ್ ಬೈ ದ ವೇ, ಈ ಸ್ಯಾರಿ ನಮ್ಮ ಮಮ್ಮಿದು ಗೈಸ್. ನನಗೆ ಇಷ್ಟ ಆಯಿತು ಅಂತ ಅವ್ರ ಹತ್ರ ಈಸ್ಕೊಂಡೆ. ಪಾಪ ಅವ್ರು ಇಷ್ಟಪಟ್ಟು ತಗೊಂಡಿದ್ರು. ವೆಡ್ಡಿಂಗ್ ಡೇ ಕೊಡ್ಸಿರೋದು ಮಾಡಬೇಡ, ನಂದಲ್ಲ ಕೊಡ್ಸಿರೋದು ನಾನು ವೆಡ್ಡಿಂಗ್ ಡೇಗೆ. ಹಂಗಲ್ಲ ಗೈಸ್, ಏನಾಗಿತ್ತಂದರೆ ಅವರು ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು ಅಂತ ತೊಗೊಂಬಂದಿದ್ರಂತೆ. ನನಗೂ ಈ ಕಲರ್ ತುಂಬ ಇಷ್ಟ. ಈ ಕಲರ್ ಮೇಲೆ ಸಿಲ್ವರ್ ಒಂಥರ ಚೆನ್ನಾಗಿ ಕಾಣಿಸುತ್ತಲ್ವ. ಸೊ ನನಗೆ ತೋರಿಸಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಇದು ಅಂತ ಅಂದೆ. ಅದಕ್ಕೆ ಹೋಗ್ಲಿ ಆ್ಯನಿವರ್ಸರಿಗೆ ಹಾಕೋ ಬ್ಲೌಸ್ ಹೇಗಿದ್ರು ಇದು ಯಾವಾಗ ಸ್ಟಿಚ್ ಮಾಡಿಸಿದ್ದೇಳಿ ನಾನು ಮದುವೆಗೆ ಮುಂಚೆ ಐ ಥಿಂಕ್ 3-4 years ಬ್ಯಾಕ್ ಸ್ಟಿಚ್ ಮಾಡಿಸಿದ್ದು. ಸೊ ಹೆಂಗಿರೋ ಮ್ಯಾಚ್ ಆಗುತ್ತಲ್ಲ ಅಂತ ಹಾಕ್ಕೊಂಡಿದ್ದು. ಈ ಥರ ಔಟ್ಫಿಟ್ ರೆಡಿ ಮಾಡ್ಕೊಂಡಿರೋದು. ಈಗ ಮತ್ತೆ ಮಧ್ಯಾಹ್ನದ ಮೇಲೆ ಅಲ್ಲಿ ಹೋಗ್ಬೇಕನ್ಸುತ್ತೆ. ಸೊ ನಮ್ಮದು ಡ್ಯೂಟೀಸ್ ನಮ್ಮದು ಏನನ್ನ ಬಂದರೆ ಏನು ನಿಂಗೆ ಹಬ್ಬಗಳು ಅವೆಲ್ಲ ಬಟ್ ಅಂದರೆ ಇವತ್ತು ಮಂಡೇ ಬಂದುಬಿಟ್ಟಿದೆಯಲ್ಲ, ಎಲ್ಲೂ ಹೊರಗೆ ಹೋಗೋಕ್ಕೂ ಆಗಲ್ಲ. ಇವತ್ತು ಮಂಡೇ ಬಂದಿದೆ, ಎಲ್ಲರೂ ವೆಜ್ ಇರ್ತಾರಲ್ವಾ. ಸೊ ಮೋಸ್ಟ್ಲಿ ಈಗ ನನ್ನ ತಂಗಿದು ಈ ಫ್ರೈಡೇ ಬರ್ಡೇ ಇದೆ. ಸೊ ಒಟ್ಟಿಗೆ 2 ಆ್ಯನಿವರ್ಸರಿ ಆ್ಯಂಡ್ ಬರ್ಡೇ ಎರಡೂ ಒಂದೇ ಸತಿ ಹೊರಗೆ ಹೋಗಿ
ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ ಇವತ್ತಿಗೆ. ರಿಲೇಷನ್ ಎಲ್ಲ ಸೇರೋದು, ಎಲ್ಲ ಡಿನ್ನರ್ ಅಷ್ಟೇ. ಇವತ್ತು ವೀಕ್ ಡೇ ಅಲ್ವಾ, ಸೊ ಎಲ್ಲರೂ ಬ್ಯುಸಿ ಇರ್ತಾರೆ. ವೀಕೆಂಡ್ ಆದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಯಾವ್ದಾದ್ರು ಒಂದು ಸಂಡೇ ಪ್ಲ್ಯಾನ್ ಮಾಡ್ಕೋಬೇಕು, ಹೊರಗಡೆ ಹೋಗಿ ಅಲ್ಲಿ ಮಜಾ ಮಾಡೋದು. ಎಲ್ಲರೂ ಆಶೀರ್ವಾದ ಮಾಡಿರಿ ಭೂಮಿಕಾ ಅಜಯ್ಗೆ. 2ನೇ ವರ್ಷದ್ದು ಆ್ಯನಿವರ್ಸರಿ ಚೆನ್ನಾಗಿರಲಿ. ಇಷ್ಟು ಬೇಗ ಆಗೋಯ್ತು ಅನಿಸ್ತದೆ ಅಲ್ಲ, 2 years. ಈ ವರ್ಷ ಎಲ್ಲ ನಡ್ಕೊಂಡು ಖುಷಿ ಖುಷಿಯಾಗಿ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗಲಿ. ಸೆಲೆಬ್ರೇಟಿಂಗ್ ಬರ್ಡೇಸ್ ಟು ಸೆಲೆಬ್ರೇಟಿಂಗ್ ಆ್ಯನಿವರ್ಸರಿ. ಅಪ್ಪ ಎಷ್ಟು ಬೇಗ ದೊಡ್ಡವರಾಗ್ಬಿಟ್ಟಿದೀವ ಅಂತ ಅನಿಸ್ತಾ ಇದೆ. ಓಕೆ ಓಕೆ, ಬಾಯ್ ಬಾಯ್. Happy anniversary! Thank you. ವರ್ಷ ಎಲ್ಲ ಚೆನ್ನಾಗಿರಲಿ. ಇದೇ ಥರ ಕೇಕ್ ಎಲ್ಲ ಕಟ್ ಮಾಡ್ಕೊಂಡು ತಿಂತಾ ಇರಿ. ನೀವು ಕಟ್ ಮಾಡ್ತಾ ಇರಿ, ನಾನು ಕಟ್ ಮಾಡ್ತೀನಿ. ಥ್ಯಾಂಕ್ ಯು. ಎಂಟ್ರಿ ಕೊಡಿ ಒಬ್ರೊಬ್ರೆ. ಮಮ್ಮಿಗೆ ಕ್ರೀಮ್ ಬೇಡ, ಬರೀ ಬ್ರೆಡ್. ಇದನ್ನ ಆಫ್ ಮಾಡಿ. ಅದೇನು ತಿನ್ಸು. ಟಿಶ್ಯೂ ಇಲ್ಲಿದೆ ನೋಡು. ತಿನ್ಸ್ಬಿಡು ಅಜಯ್ಗೆ. ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳೋಣ ಅಂದ್ರೆ ಕೈ ಕಣ್ಕೊಂಡ್ಬಂದು ಸ್ಪೂನ್ಸ್ ತರಲ್ಲ ಹೋಗ್ಲಿ. ಸ್ಪೂನ್ಸ್ ತರಲಿ. ಥ್ಯಾಂಕ್ ಯು. ನಿಂಗೆ ಚೂರೇ ಚೂರು ತಿನ್ನಿಸ್ತೀನಿ. ಚೆನ್ನಾಗಿದೆ ಕೇಕ್. ಥ್ಯಾಂಕ್ ಯು. ಅದು ಪೇಸ್ಟ್ ಸ್ವಲ್ಪ ಹ್ಯಾಪಿ ಆ್ಯನಿವರ್ಸರಿ ಚೆನ್ನಾಗಿದೆ. ಹಂಗೆ 3 ಸ್ಪೂನ್ ತಂದಿದ್ದೀನಿ. ಥ್ಯಾಂಕ್ ಯು. ಹಾಯ್ ಅಜ್ಜಮ್ಮ. ಹಾಯ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ಬರ್ಡೇ. ಯಾರು? ಶಿರೀಶ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಓಕೆ, ನಮ್ಗೆ ಎವ್ರಿ ಡೇ ವ್ಯಾಲೆಂಟೈನ್ಸ್ ಡೇ. ಆ್ಯಂಡ್ ಹಿ ಗಾಟ್ ಮೀ ಸಮಥಿಂಗ್. ಏನು ತೋರಿಸು, ಏನು ತೋರಿಸು, ಏನು ತಂದಿದ್ಯಾ? ಹಿ ಗಾಟ್ ಮೀ ದಿಸ್. ನೋಡ್ದವ್ರು ಏನು ಅನ್ಕೋತಾರೆ ಗೊತ್ತಾ? ಏನು ಅನ್ಕೋತಾರೆ? ಅವ್ರ ಹೆಂಡ್ತಿನ ಎಷ್ಟು ಇಷ್ಟಪಡ್ತಾನೆ ಅಂತ ಅನ್ಕೋತಾರೆ. Obviously. He got me this, guys. I'm so happy. Surprise. ಆ್ಯಂಡ್ ಬಂದಿದ ತಕ್ಷಣ ಮುಖಕ್ಕೆ ನೀರು ಹರಿಚಿದೆ. ನಿಂಗೇನೋ ತಂದಿದ್ದೀರಿ ಸಾಕಿಂಗ್ ಅಂತ ಮುಖಕ್ಕೆಲ್ಲ ನೀರು ಬಿತ್ತು. ಥ್ಯಾಂಕ್ ಯು ಸೋ ಮಚ್ ಅಜಮ್ಮ. ಥ್ಯಾಂಕ್ ಯು. ಗೊತ್ತಿರಲಿಲ್ವಲ್ಲ, ಇಲ್ಲಾಂದರೆ ವೀಡಿಯೋ ಮಾಡ್ತಾಯಿದ್ದೆ. ತರದ್ದು ಗೊತ್ತಿರಲಿಲ್ವಲ್ಲ. ನಾನು ಬೇಕು ಅಂತಾನೆ ಅವೆಲ್ಲ ಕಣ್ಣಲ್ಲಿ ಕ್ಯಾಪ್ಚರ್ ಆಗಬೇಕು, ಫೋನಲ್ಲೆಲ್ಲ. ಹೌದೇ, ಆಮೇಲೆ ಫೋನಲ್ಲಿ ಬ್ಯುಸಿ ಇರ್ತೀಯ ನೀನು. ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇಟ್ಸ್ ಓಕೆ. ಓಕೆ, ಎಲ್ಲಿ ತಗೊಂಬಂದೆ ಹೇಳು? ಏನು ಬ್ಲಿಂಕಿಟ್ಟು, ಝೆಪ್ಟೋ ಎಲ್ಲ ಫುಲ್ ಔಟ್ ಆಫ್ ಸ್ಟಾಕ್ಸು, ಬೊಕ್ಕೇಸ್. ಅದಕ್ಕೆ ನಾ ಕೆಳಗಡೆ ಅಷ್ಟೊತ್ತಿದ್ದು, ಅದಕ್ಕೆ ನಾ ಪೆಟ್ರೋಲ್ ಹಾಕ್ಸ್ಕೊಬರಕ್ಕೆ ಹೋಗ್ತೀನಿ ಅಂತ ಹೋಗಿದ್ದು. ಪೆಟ್ರೋಲ್ ಹಾಕ್ಸ್ಕೊಂಬಂದೇ ಇಲ್ವಾ? ನಿಜವಾಗ್ಲೂ ಹಾಕ್ಸ್ಕೊಂಬರ್ಲಿಲ್ವಾ? ಸುಳ್ಳೆ. ಇವಾಗ ಹೋಗ್ಬೇಕು ಹಾಕ್ಸ್ಕೊಂಡು, ಆಮೇಲೆ ಹೋಗ್ತಾ. ನನಗೆ ಕೆಳಗಡೆ ನಾನು ಆ್ಯಕ್ಚುಲಿ ಲೈಫ್ 360 ಓಪನ್ ಮಾಡಿದೆ. ನಿನ್ನ ಗಾಡಿ ಸೌಂಡ್ ಕೇಳಿಸ್ ಮಮ್ಮಿ ಅಜಯ್ ಬಂದ ಅಂತ ಅಂದರು. ಓಪನ್ ನೋಡಿದ್ರೆ ಬರ್ತಾನೆ ಇಲ್ಲ ಮೇಲೆ. ಅವ್ನು ಯಾಕೆ ಬರ್ತಾಯಿಲ್ಲ ಅಂದ್ಕೊಂಡ್ರೆ ನೀನು ಹಂಗೆ ಕಾಲ್ ಮಾಡಿದೆ ಪೆಟ್ರೋಲ್ ಹಾಕ್ಸ್ಕೊಬರ್ತೀನಿ ಅಂತ. ಆಮೇಲೆ ಹೇಳಿದೆ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತಾನಂತೆ ಅಂತ. ಇಲ್ಲೂ ಮೋಸ್ಟ್ಲಿ ನನ್ನ 6 ಸೆನ್ಸ್ ಹೇಳ್ತಾ ಇತ್ತು ಅಂತ ಅನಿಸುತ್ತೆ. ಓ ಐ ವಿಲ್ ಗೆಟ್ ರೋಸ್ ಟುಡೇ ಅಂತ. ಲೈವ್ 360 ನೋಡಿರ್ತೀಯ? ಇಲ್ಲ, ಸ್ವೇರ್ ನೋಡಲಿಲ್ಲ. ಅದಕ್ಕೆ ಕೆಲವೊಂದ್ಸತಿ ಆಫ್ ಮಾಡಬೇಕು. ಸ್ವೇರ್ ನೋಡಲಿಲ್ಲ ನೀನು. ಪೆಟ್ರೋಲ್ ಅಂತ ಅಂದಿದ್ದಕ್ಕೆ ಓಕೆ ಪೆಟ್ರೋಲೇ ಬರಕ್ಕೆ ಹೋಗಿರ್ತೀಯ ಅಂತ ನಾನು ಅದಾದಮೇಲೆ ಲೈವ್ 360ನೇ ಓಪನ್ ಮಾಡಿಲ್ಲ ನಾನು. ಫೈನ್. ನಂಬು ನನ್ನನ್ನು, ದಯವಿಟ್ಟು ನಂಬು ನನ್ನ. ಸರಿ ಆಯ್ತು. ಹಾಯ್ ಗಾಯ್ಸ್, ಇವತ್ತು 15th January ಡೇಟು. ಆ್ಯಂಡ್ ನಾನು ಅಜಯ್ ಡಿಸೈಡೆಡ್
ಡಿನ್ನರಿಗೆ ಹೋಗೋಣ ಅಂತ. ಏನಿದು ನೆನ್ನೆ ಹೋಗಿದ್ರೆ ಇವತ್ತು ಹೋಗ್ತಿದ್ದೀರಾ ಅಂತ ಅಂದರೆ ನೆನ್ನೆ ಹೋಗೋಕ್ಕಾಗಲಿಲ್ಲ. ಅಂದರೆ ಲೈಕ್ ಯೂಶ್ವಲಿ ವಿ ನೆವರ್ ಸೆಲೆಬ್ರೇಟೆಡ್ ವ್ಯಾಲೆಂಟೈನ್ಸ್ ಡೇ. ಆ್ಯಂಡ್ ನನ್ನ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಪತಿ ದೇವರು ಫ್ಲವರ್ ಬೊಕೆ ತಂದುಕೊಟ್ರು. ದಟ್ ಇಸ್ ದ ಫಸ್ಟ್ ಫ್ಲವರ್ ಐ ರಿಸೀವ್ಡ್ ಇನ್ ಮೈ ಎಂಟೈರ್ ಇಯರ್. ಯಾರೂ ಕೊಟ್ಟಿರಲಿಲ್ಲ ನನಗೆ. ಫಸ್ಟ್ ಟೈಮ್ ನಮ್ಮ ಪತಿ ದೇವರು ತಂದುಕೊಟ್ಟಾಗ ಫುಲ್ ಖುಷಿ ಆಯಿತು ನನಗೆ. ಯಾರೋ ಒಬ್ಬರು ಸ್ಪೆಷಲ್ ಫೀಲ್ ಮಾಡಿಸಿದ್ರಲ್ಲಪ್ಪ ನನಗೆ ಅಂತ. ಅದು ಮ್ಯಾರೇಜ್ ಆದಮೇಲೆ 2 years ಆದಮೇಲೆ, ಆ್ಯಂಡ್ ಮುಂಚೆನೂ ಕೊಟ್ಟಿಲ್ಲ. ಇವತ್ತು 15th ಫೆಬ್ರವರಿ. ಇವತ್ತು ಒಂಚೂರು ಸ್ಪೆಷಲ್ ಡೇ, ಹಾಗಾಗಿ ಡಿನ್ನರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಫಸ್ಟು ಏನೇನೋ ಪ್ಲ್ಯಾನ್ ಮಾಡಿ ಏನೇನೋ ಡಿಸೈಡ್ ಮಾಡಿ ಯಾವುದಾದೋ ಕೆಫೆಗಳು ನೋಡಿ ಲಾಸ್ಟ್ಗೆ RR ನಗರಲ್ಲಿ ಹೋಗೋಣ ಅಂತ ಫಿಕ್ಸ್ ಆದ್ವಿ. ಸುಮ್ಮನೆ ಬೆಂಗಳೂರು ಟ್ರಾಫಿಕಲ್ಲಿ ಹೋಗ್ಬೇಕಂದ್ರೆ ಇರಿಟೇಷನ್ ಬರುತ್ತೆ. ಸುಮ್ಮನೆ ಮೂಡ್ ಯಾಕೆ ಆಫ್ ಮಾಡ್ಕೊಳ್ಳೋದು, ಇಲ್ಲೇ ಎಲ್ಲಾದರೂ ಹೋಗೋಣ, ಸುಮ್ಮನೆ ಅಷ್ಟು ಲಾಂಗ್ ಎಲ್ಲ ಬೇಡ ಅಂತ. ಫಸ್ಟ್ ಏನು ಅಂದ್ಕೊಂಡ್ವಿ, ಲ್ಯಾವೆಲ್ ರೋಡಲ್ಲಲ್ವ ನೋಡಿದ್ದು, 5 ಸ್ಟಾರಿಂದ ನೋಡ್ಕೊಂಡು ಬರ್ತಿದ್ದೀವಿ. ಫಸ್ಟು 5 ಸ್ಟಾರಿಂದ ನೋಡ್ಕೊಂಡು ಬಂದ್ವಿ. ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಲ್ಯಾವೆಲ್ ರೋಡ್ ಕ್ಯಾನ್ಸಲ್ ಮಾಡಿ ಓಕೆ JP ನಗರ್ ಸೈಡ್ ಹೋಗೋಣ ಅಂತ. ಲಾಸ್ಟ್ ಟೈಮ್ ಇಂಡಿಯನ್ ಬಿಯರ್ ಹೌಸ್ ಅದು ಸಮಥಿಂಗ್ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿಗೂ JP ನಗರ್ ಅದು ಟ್ರಾಫಿಕ್ ಇರುತ್ತಲ್ವ, ಹಾಗಾಗಿ ಓಕೆ ಅದೂ ಕ್ಯಾನ್ಸಲ್ ಆಗಿ ಈಗ RR ನಗರಕ್ಕೆ ಫೈನಲೈಸ್ ಮಾಡಿದ್ವಿ. ಅದೂ ಆ್ಯಕ್ಚುಲಿ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗಿ ನಾವು ಬೀಜಿಂಗ್ ಬೈಟ್ಸ್ಗೆ ಹೋಗೋಕ್ಕೆ ರೆಡಿ ಇದ್ವಿ. ಅದೆಲ್ಲ ಏನು ಬೇಡ, ಸುಮ್ಮನೆ ಚೈನೀಸ್ ಇನ್ನೂ ಒಂಚೂರು ಡೌನ್ ಆದರೆ ಎಗ್ ರೈಸಿಗೆ ಹೋಗೋಣ ಅಂತ ಫೈನಲ್ ಆಗಿದ್ವಿ. ಬಟ್ ಯಾವುದು ಬೇಡ, ಅಟ್ಲೀಸ್ಟ್ ವಿಲ್ ಮೇಕ್ ದಿಸ್ ಡೇ ಸ್ಪೆಷಲ್ ಅಂತ. ಮಲ್ಲೇಶ್ವರಂ ಎಗ್ ರೈಸ್. ನನಗೆ ಮಲ್ಲೇಶ್ವರಂ ಎಗ್ ರೈಸ್ ಇಲ್ಲಾಂದರೆ ಯಾವಾಗಲೂ ಒಂದ್ಸತಿ ಅಂಕಲ್ ಎಗ್ ರೈಸ್ ಅಂತ ಕರ್ಕೊಂಡು ಹೋಗಿದೆಯಲ್ಲ, ಎರಡರಲ್ಲಿ ಯಾವುದಾದ್ರೂ ಒಂದು ತಿನ್ನೋಣ ಅಂತ ಅನಿಸ್ತಿತ್ತು. ನಾಟಿ ಸ್ಟೈಲ್ ಕ್ರೇವ್ ಆಗ್ತಿತ್ತು. ಬಟ್ ನಾನು ಇನ್ನೊಂದು ಏನಂದರೆ, ನಾಳೆ ಹೆಂಗಿದ್ರು ಮನೇಲಿ ಇದಿದೆ, ಏನದು ಫ್ಯಾಮ್ಲಿ ಗೆಟ್ ಟುಗೆದರ್ ಥರ ಇದೆ. ಸೊ ಹೆಂಗಿದ್ರು ಮನೇಲಿ ನಾಟಿ ಸ್ಟೈಲ್ ತಿಂತೀವಲ್ವಾ, ಸೊ ಹಾಗಾಗಿ ಈ ಥರ ನಡೀತಿದೆ ನಮ್ಮ ಆ್ಯನಿವರ್ಸರಿ ವಾರ. ನಾವು ಮೊನ್ನೆ ನಾವು ಮರ್ತೇ ಹೋಗಿದ್ದೀವಿ ನಮ್ಮ ಬೀಗ್ರೂಟದ್ದು. Feb 12th ಅಲ್ಲ, Feb 12th ನಮ್ಮ ಬೀಗ್ರೂಟದ್ದು ಆ್ಯನಿವರ್ಸರಿ ಅಲ್ಲ. ಅದಕ್ಕೆ ಅದನ್ನು ಒಂದು ಮಾಡು, ನೆಕ್ಸ್ಟ್ ಮನೆ ಸೇರ್ಕೊಂಡಿದ್ದು ಎಲ್ಲ ಮಾಡು. ವರ್ಷ ಎಲ್ಲ ಬರೀ ಆ್ಯನಿವರ್ಸರಿ ಮಾಡಬೇಕಪ್ಪ. ಮತ್ತೆ ನೀನು ಇಂಥ ಸ್ಪೆಷಲ್ ಪರ್ಸನ್ನ ಮದುವೆ ಆಗಿದೆಯಾ ಅಲ್ವಾ, ಎವ್ರಿ ಡೇ ಸ್ಪೆಷಲ್. ಸಾಕು. ಆ್ಯಂಡ್ ನಾನು ಈಗ ಕ್ಯಾಶುವಲ್ಸಿಗೆ ಫಿಕ್ಸ್ ಆದೆ. ನನ್ನ ಹಸ್ಬೆಂಡ್ನ ಕನ್ವಿನ್ಸ್ ಮಾಡಿ ಚೆನ್ನಾಗಿರೋದು ಹಾಕೋ ಅಂತ. ಹಿ ವಾಸ್ ರೆಡಿ ಟು ವೇರ್ T-shirt ಆ್ಯಂಡ್ ಐ ಕಾಂಟ್ ಹೆಲ್ಪ್ ಗೈಸ್. ರಿಪೀಟೇಟಿವ್ ಡ್ರೆಸ್ಸಸ್ಸೇ ಕಾಣಿಸುತ್ತೆ ನನ್ನ ವೀಡಿಯೋಲಿ. ಅವ್ನು ಯಾವುದಾದ್ರು ಹೊಸ ಬಟ್ಟೆ ತೊಗೊಂಡ ಅಂತಂದರೆ ಫುಲ್ ಶೇಡ್ ಆಗೋವರೆಗೂ ನನ್ನ ಯೂಟ್ಯೂಬಲ್ಲಿ ಅದೇ ಡ್ರೆಸ್ಸಲ್ಲೇ ಇರ್ತಾನೆ. ನಾನು ಏನೂ ಮಾಡೋಕ್ಕಾಗಲ್ಲ. ಸೊ ಅವನಿಗೋಸ್ಕರ ನಾನು ಇವಾಗ ಚೇಂಜ್ ಮಾಡಿಕೊಂಡೆ. ನಾನು ಜೀನ್ಸ್ ಟಾಪಿಗೆ ಬಂದೆ. ಓಯ್, ಲಿಪ್ಸ್ಟಿಕ್ ಬ್ರೌನ್ ಹಾಕೊಂಡ್ಲಾ ಪಿಂಕ್ ಹಾಕೊಂಡ್ಲಾ, ಹಾಕೋದೇ ಇಲ್ಲ ಜನ. ಓಕೆ, ಕೀಪಿಂಗ್ ಇಟ್ ಬಿಟ್ ಸಿಂಪಲ್ ಓನ್ಲಿ. ಬೈ ದ ವೇ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿಲ್ವಲ್ಲ, ಟೋರಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಡಿಸೈಡ್ ಮಾಡಿ ಲಾಸ್ಟಿಗೆ ಟೋರಿ ಅಂತ ಫೈನಲ್ ಮಾಡಿದ್ವಿ. ಆ್ಯಂಡ್ ಅದಕ್ಕೆ ಕೀಪಿಂಗ್ ಇಟ್ ಕ್ಯಾಶುವಲ್ ಓನ್ಲಿ. ಇಲ್ಲೇ ಅಲ್ವಾ ಒಂಚೂರು ಕಂಫರ್ಟ್ ಇರುತ್ತೆ ಅಂತ. ಓಕೆ, ಅಲ್ಲಿ ಚೇಂಜ್ ಇಯರಿಂಗ್ಸ್. ಅಜ್ಮಾ, ಇಯರಿಂಗ್ ಓಕೆನಾ? ಮ್ಯಾಚ್ ಆಗಿದೆಯಾ ಇದಕ್ಕೆ ಕ್ಯಾಶುವಲ್ಸ್ಗೆ? ಎಷ್ಟು ಟೈಮು? 8:10. ನಾವು 8 o'clock ಬುಕ್ ಮಾಡಿರೋದು. ಅಜ್ಜಯ್ಯದೇ ಲೇಟ್ ಎವ್ರಿ ಟೈಮ್. ಆಯ್ತಮ್ಮ ಬಿಡಮ್ಮ, ಆಯ್ತು ನನ್ನ. ಎಸ್, ನಿನ್ನಿಂದನೇ ನಾನು 2 ಸತಿ ಡ್ರೆಸ್ ಚೇಂಜ್ ಮಾಡ್ಬೇಕು ಬಂತು. ಓಕೆನಾ? ದಯವಿಟ್ಟು ನಡೀರಿ ಹೋಗೋಣ. ಓವರ್ ಮಾಡಬೇಡ. ನಾನು 30 ನಿಮಿಷದಿಂದ ಕೂತಿದ್ದೀನಿ ಹಿಂಗೆ. ವಾಚ್ ಓಕೆ ಅಲ್ಲ ಇದು? ದಯವಿಟ್ಟು ಹಾಕೊಳ್ಳಿ. ಬಟ್ ವಾಚ್ಗೆ ಇಯರಿಂಗ್ಗೆ ಮ್ಯಾಚೇ ಆಗ್ತಾ ಇಲ್ಲ. ಇದು ರೋಸ್ ಗೋಲ್ಡ್. ಎವ್ರಿ ಟೈಮ್ ಬ್ಲ್ಯಾಕ್ ಹಾಕೊಂಡು ಬೋರ್ ಆಗ್ಬಿಟ್ಟೆ. ಅಲ್ಲ ಅಜ್ಮಾ, ಈ ವಾಚ್ದು ಬ್ರೇಸ್ಲೆಟ್ ಇತ್ತಲ್ಲ, ನನಗೆ ಅದು ಇದರಲ್ಲಿದೆ, ಅದರಲ್ಲಿ ಸ್ವಲ್ಪ 108 ಸತಿ ಪ್ಲೇಸ್ಗಳು ಚೇಂಜ್ ಮಾಡೋದು ಯಾರು? ನೀನೇ ತಾನೇ? ನಿಂದದು ನಂದಲ್ಲ. ಏನು ನೀ ಚೇಂಜ್ ಮಾಡೋದು? ನಿನಗೆ ಬೇಕಾದ್ರೆ ನೀನು ಎಲ್ಲಿಟ್ಕೋಬೇಕು ಅಂತ ಗೊತ್ತಿರಬೇಕು. ಯಾರಪ್ಪ ಅಷ್ಟು ಸತಿ ಪ್ಲೇಸ್ ಚೇಂಜ್ ಮಾಡೋದು? ನಾನು ಎಲ್ಲಿಟ್ರು ಅಡ್ಡ. ನಿನ್ನ ಐಟಮ್ ಎಲ್ಲ ನನ್ನ ಐಟಮ್ಗೆ ಯಾಕೆ ಇಡ್ತೀಯ? ನೀನೇ ಇಟ್ಕೊಂಡಿರೋ. ನಾನು ಯಾಕೆ ಇಡ್ಲಿ? ನಿಂಗೆ ನನ್ನ ಮೇಲೆ ಲವ್ ಜಾಸ್ತಿ ಅಲ್ವಾ? ಸೊ ನಾನು ಬರಲ್ಲ ಡಿನ್ನರ್ಗೆ.
ರೆಡಿ ಆಯ್ತು ಕಂದ ಏನು ರೇಗಿಸ್ಬಾರ್ದ? ಸರಿ ಆಯ್ತು. ರೇಗಿಸ್ಬಾರ್ದು. ನೀನು ಅಂತ್ಯ ಆಮೇಲೆ ಇನ್ನೊಂದು 1 ಅವರ್ಗೆ ಸ್ಟಾರ್ಟ್ ಮಾಡಿರ್ತೀಯ. Okay, I'm all set. Okay guys, we are all set and restaurant ಅಥವಾ ಕೆಫೆ ಏನಾದರೂ ಅಲ್ಲಿ ಸಿಗೋಣ. Bye. This is my full outfit. I don't know if you guys can see. ಕಾಣಿಸ್ತಿದ್ಯಾ? ಅಲ್ಲಿ ನಾನು ನಿಂಗೆ ವಿಡಿಯೋ ಮಾಡ್ಕೊಡ್ತೀನಿ ನಡೆಯವ. ಮಂಚೂರಿಯನ್, mancho soup, non-veg. The same mancho soup. Huh? The same mancho soup. What next? How did it go? Oh, I'm so blushing. You know what? I'm so blushed. Saku nilsu. Howdu ಸಾಕು ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಐ ಡೋಂಟ್ ನೋ ಕಾಣಿಸುತ್ತೆ ಅಲ್ವಾ ಅಂತ. ಯಾರು ಇಲ್ಲ ಜೇಮ್ಸ್ ಬಾಂಡ್ What is your creed? Number floor ಹೊತ್ತು ಇಲ್ಲೇ ಇರ್ತೀವಿ ಅಷ್ಟೇ. We are back home. ಚೆನ್ನಾಗಿತ್ತು ಇವತ್ತು ಆ್ಯಕ್ಚುಲಿ ಅಲ್ವಾ ಅಜ್ಜಮ್ಮ? ಎಸ್, ನಾನಂತೂ ಎಂಜಾಯ್ ಮಾಡಿದೆ. ನೀ ಎಂಜಾಯ್ ಮಾಡ್ದ? Okay guys, good night and that's all for today's video. Hope ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. I think ಇನ್ನೂ ಇದೆ ಅನ್ಸುತ್ತೆ ವ್ಲಾಗ್. I don't know. Okay, good night for now.